ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಭವ್ಯ, ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. IMA ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದಿನ ಆರೋಗ್ಯ ಮಾಲಿಕೆ ಕಾರ್ಯಕ್ರಮದಲ್ಲಿ ನಾನು HPV ಲಸಿಕೆ ಕುರಿತು ನಿಮಗೆ ಮಾಹಿತಿ ನೀಡಲಿದ್ದೇನೆ. ಎಲ್ಲರಿಗೂ ಭಯಪಡಿಸುವಂಥ ಒಂದು ಪದ ಅಂತ ಅಂದರೆ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಭಯ ಆಗುತ್ತೆ. ನಮ್ಮ ಭಾರತೀಯ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕ್ಯಾನ್ಸರ್ ಅಂತ ಅಂದರೆ ಮೊದಲನೇದಾಗಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್. ಎರಡನೆಯದಾಗಿ ಅತಿ ಹೆಚ್ಚಾಗಿ ಕಂಡುಬರುತ್ತಿರುವಂತಹ ಕ್ಯಾನ್ಸರ್ ಅಂತ ಅಂದರೆ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕಂಠದ ಕ್ಯಾನ್ಸರ್. ಸರ್ವಿಕ್ಸ್ ಅಂತ ಅಂದರೆ ಗರ್ಭಕಂಠ ಅಥವಾ ಗರ್ಭಕೋಶದ ಬಾಯಿ ಅಂತ ಹೇಳ್ತೇವೆ. ನಮ್ಮ ಭಾರತ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಪ್ರತಿ ವರ್ಷ ಈ ಸರ್ವೈಕಲ್ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಸೊ ಇನ್ನೂ ಹೇಳಬೇಕಂತ ಅಂದರೆ ಪ್ರತಿ 5 ನಿಮಿಷಕ್ಕೆ ಒಬ್ಬ ಮಹಿಳೆಯ ಸಾವು ಈ ಸರ್ವೈಕಲ್ ಕ್ಯಾನ್ಸರ್ನಿಂದ ಉಂಟಾಗ್ತಾ ಇದೆ. ಅಂದರೆ ಇದರ ಪರಿಣಾಮ ಎಷ್ಟು ಗಂಭೀರವಾಗಿದೆ ಅಂತ ನಮಗೆ ತಿಳಿಯುತ್ತೆ. ಇಂತಹ ಮಾರಕ ಕಾಯಿಲೆ ಆದರೂ ಕೂಡ ಇದರ ಒಂದು ಒಳ್ಳೆಯ ವಿಷಯ ಏನಂತ ಅಂದರೆ ಇದು ಒಂದು ನಾವು ಕ್ಯಾನ್ಸರ್ ಬರದೇ ಇರೋ ಹಾಗೆ ತಡೆಗಟ್ಟಬಹುದಾದಂತಹ ಒಂದು ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಅಂತ ಅಂದರೆ HPV ಸೋಂಕು. HPV ಅಂತ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಒಂದು ಸಾಮಾನ್ಯವಾಗಿ ಬರುವಂತಹ ಒಂದು ವೈರಸ್ನ ಸೋಂಕು. ಲೈಂಗಿಕ ಸಂಪರ್ಕದಿಂದ ಇದು ಹರಡುತ್ತೆ. ಸೊ 99% ಸರ್ವೈಕಲ್ ಕ್ಯಾನ್ಸರ್ಗೆ ಈ HPV ಸೋಂಕೆ ಕಾರಣವಾಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಒಮ್ಮೆ ಬರಬಹುದಾದಂತಹ ಒಂದು ಸೋಂಕು. ಆದರೆ 95% ಈ HPV ಸೋಂಕು ತನ್ನಿಂದ ತಾನೇ ಗುಣ ಆಗುತ್ತೆ, ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಇಲ್ಲದೆ. ಆದರೆ ಕೆಲವು ಹೈರಿಸ್ಕ್ ಟೈಪ್ಸ್ ಅಂತ ಹೇಳ್ತೀವಿ HPV ಸ್ಟ್ರೈನ್ಸ್, ಅದು ಕೆಲವೊಮ್ಮೆ ಗರ್ಭಕೋಶದ ಬಾಯಿಯ ಜೀವಕೋಶಗಳಲ್ಲಿ ಬಹುಕಾಲ ಉಳಿದು ಅದು ಕ್ಯಾನ್ಸರ್ ಪೂರ್ವ ಬದಲಾವಣೆ ಹಾಗೂ ಕ್ಯಾನ್ಸರ್ ಆಗಿ ಬದಲಾಗುವ ಸಾಧ್ಯತೆಗಳಿರುತ್ತೆ. ಈ ಬದಲಾವಣೆಗಳು ಕೇವಲ 1-2 ದಿನ ಅಥವಾ ತಿಂಗಳಲ್ಲಿ ಆಗುವಂಥದ್ದಲ್ಲ, ಹಲವಾರು ವರ್ಷಗಳೇ ಬೇಕಾಗತ್ತೆ. ಈಗ HPV ಸೋಂಕು ಬಂದ ನಂತರ ಅದು ಕ್ಯಾನ್ಸರ್ಗೆ ಬದಲಾಗಬೇಕು ಅಂದರೆ 10-20 ವರ್ಷನೇ ತಗೊಳುತ್ತೆ. ಸೊ ಆ ಸಮಯದವರೆಗೆ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳು ಕೂಡ ಉಂಟಾಗುವುದಿಲ್ಲ. ಸೊ ಮತ್ತು ನಾವು ಇದನ್ನು ಹೇಗೆ ಪತ್ತೆ ಹಚ್ಬೋದು ಅಂತ ಅಂದರೆ ಒಂದು HPV ಟೆಸ್ಟಿಂಗ್ ಮಾಡಿಸೋದ್ರಿಂದ ಅಥವಾ ಕಾಲಕಾಲಕ್ಕೆ ಪಾಪ್ಸ್ಮಿಯರ್ ಟೆಸ್ಟ್ ಅಂತ ಮಾಡಿಸ್ತಾ ಇರೋದ್ರಿಂದ ನಮಗೆ HPV ಸೋಂಕು ಇನ್ನೂ ಇದೆಯಾ ಅಥವಾ ಯಾವುದೇ ರೀತಿಯಾದಂತಹ ಈ ಕ್ಯಾನ್ಸರ್ ಪೂರ್ವ ಬದಲಾವಣೆ ಅಥವಾ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಂತ ಹೇಳ್ತೀವಿ ಅಥವಾ ಕ್ಯಾನ್ಸರ್ನ ಮೊದಲನೇ ಹಂತದಲ್ಲೇ ನಾವು ಇದನ್ನು ಪತ್ತೆ ಹಚ್ಬೋದು. ಹಾಗೇನಾದರೂ ಆ ಸಮಯದಲ್ಲೇ ನಾವು ಇದನ್ನು ಪತ್ತೆ ಹಚ್ಚಿದ್ರೆ ಅದಕ್ಕೆ ಸಂಪೂರ್ಣ ಗುಣ ಆಗೋ ಹಾಗೆ ನಾವು ಚಿಕಿತ್ಸೆಯನ್ನು ನೀಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಮಹಿಳೆಯರು ಯಾವಾಗ ಅವ್ರಿಗೆ ರೋಗ ಲಕ್ಷಣಗಳು ಕಂಡು ಬರುತ್ತೋ ಆಗ ಮಾತ್ರ ವೈದ್ಯರ ಹತ್ರ ಬರ್ತಾರೆ. ಆ ಸಮಯದಷ್ಟೊತ್ತಿಗೆ ಆಲ್ರೆಡಿ ಇದು ಕ್ಯಾನ್ಸರ್ ಕೊನೆಯ ಹಂತ ತಲುಪಿರೋದ್ರಿಂದ ನೀವು ಏನೇ ಚಿಕಿತ್ಸೆ ಮಾಡಿದ್ರೂ ಕೂಡ ಅದಕ್ಕೆ ಸಂಪೂರ್ಣವಾಗಿ ಗುಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇದನ್ನು ತಡೆಗಟ್ಟುವುದೇ ಉತ್ತಮ. ಅದಕ್ಕೆ ಇರುವಂತಹ ಒಂದು ಮುಖ್ಯ ಆಯುಧ ಅಂತ ಅಂದರೆ HPV ಲಸಿಕೆ. ಸೊ ಈ HPV ಲಸಿಕೆ ಏನಂತ ಅಂದರೆ, ಸೊ ನಾವು ಹೇಗೆ ಈಗ ಮಕ್ಕಳಿಗೆ ಪೋಲಿಯೋ ಅಥವಾ ಹೆಪಟೈಟಿಸ್ ಬರಬಾರ್ದು ಅಂತ ಹೇಳಿ ಚಿಕ್ಕದ್ರಲ್ಲೇ ವ್ಯಾಕ್ಸಿನ್ ಕೊಡಿಸ್ತೀವೋ, ಅದೇ ರೀತಿ ಸರ್ವೈಕಲ್ ಕ್ಯಾನ್ಸರ್ ಬರಬಾರ್ದು ಅಂತ ಅಂದರೆ ಈ HPV ವ್ಯಾಕ್ಸಿನೇಷನ್ನ ಕೊಡಿಸ್ಬೋದು. ಈಗ ಭಾರತೀಯ ಸರ್ಕಾರವೂ ಕೂಡ ಈ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟಬೇಕು ಅಂತ ಹೇಳಿ 9ರಿಂದ 14 ವಯಸ್ಸಿನಲ್ಲಿರುವಂತಹ ಹುಡುಗಿಯರಿಗೆ ಸೊ ಈ HPV ಲಸಿಕೆಯ ಅಭಿಯಾನವನ್ನು ದೇಶದಾದ್ಯಂತ ಹಂತವಾಗಿ ಜಾರಿಗೊಳಿಸ್ತಾ ಇದ್ದಾರೆ. ಇವನ್ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಈ HPV ಲಸಿಕೆಯನ್ನು ಉಚಿತವಾಗಿ ನೀಡುವಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ. ಸೊ ಈ HPV ಲಸಿಕೆಯನ್ನು ಯಾರು ಯಾವಾಗ ಎಷ್ಟು ಡೋಸ್ ತಗೊಳ್ಬೇಕು ಅಂತ ಹೇಳ್ತೇನೆ. ಸೊ 9ರಿಂದ 14 ವಯಸ್ಸಿನಲ್ಲಿರುವಂಥ ಹುಡುಗಿಯರಿಗೆ 1 ಡೋಸ್ ಸಾಕಾಗ್ತದೆ. 15ರಿಂದ 25 ವಯಸ್ಸಿನಲ್ಲಿರುವವರಿಗೆ 2 ಡೋಸ್. ಈಗ 1 ಡೋಸ್ ತೊಗೊಂಡ್ರೆ 6 ತಿಂಗಳು ಬಿಟ್ಟು ಸೆಕೆಂಡ್ ಡೋಸ್ ತೊಗೋಬೇಕಾಗತ್ತೆ. ಮತ್ತು 25ರಿಂದ 45 ವಯಸ್ಸಿನಲ್ಲಿರುವಂಥ ಮಹಿಳೆಯರು ಕೂಡ ಈ ವ್ಯಾಕ್ಸಿನ್ನ ತಗೊಳ್ಬೋದು. ಸೊ ಅವರಿಗೆ 3 ಡೋಸ್ ಬೇಕಾಗುತ್ತೆ. ಈಗ 1 ತೊಗೊಂಡ್ರೆ ಮತ್ತೆ 1 ಇಲ್ಲ 2 ತಿಂಗಳು ಬಿಟ್ಟು ಸೆಕೆಂಡ್ ಡೋಸು, ಮತ್ತು 6 ತಿಂಗಳು ಬಿಟ್ಟು 3ನೇ ಡೋಸ್ ಹಾಗೆ ತೊಗೋಬೇಕಾಗತ್ತೆ. ಸೊ ಈಗ HPV ವ್ಯಾಕ್ಸಿನ್ ಯಾರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಅಂತ ಅಂದರೆ, ಮದುವೆಗೆ ಮುಂಚೆ ತೊಗೊಂಡ್ರೆ ಅಥವಾ ಲೈಂಗಿಕ ಸಕ್ರಿಯೆಗೊಳಗಾಗುವ ಮುಂಚೆ ಈ ವ್ಯಾಕ್ಸಿನ್ನ ತೊಗೊಂಡ್ರೆ ಅದು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. 99ರಿಂದ 100% ಕ್ಯಾನ್ಸರ್ ಬರದೇ ಇರೋ ಹಾಗೆಯೇ ತಡಿಬೋದು. ಹಾಗಂತ ಹೇಳಿ ಈಗ ಆಲ್ರೆಡಿ ಮದುವೆ ಆದವರು ಅಥವಾ ಲೈಂಗಿಕ ಸಕ್ರಿಯೆಯಲ್ಲಿರೋರು ತಗೋಬಾರ್ದು ಅಂತ ಏನಿಲ್ಲ. ಅವರು ಕೂಡ HPV ವ್ಯಾಕ್ಸಿನ್ 45 ವರ್ಷದ ಒಳಗಿರೋರು ತಗೊಳ್ಬೋದು. ಸೊ ಅವರಲ್ಲೂ ಕೂಡ ಬಹುತೇಕ ಇದು ಕ್ಯಾನ್ಸರ್ನ ತಡೆಗಟ್ಟಲು ಸಹಾಯಕಾರಿಯಾಗಿದೆ.
ಮತ್ತು ಇನ್ನು HPV ವ್ಯಾಕ್ಸಿನ್ 3 ರೀತಿಯ HPV ವ್ಯಾಕ್ಸಿನ್ಸ್ ಈಗ ಲಭ್ಯ ಇದೆ. ಮೊದಲನೇದಾಗಿ ಬೈವಲೆಂಟ್ ವ್ಯಾಕ್ಸಿನ್ ಅಂದರೆ ಸರ್ವವ್ಯಾಕ್ ಅಂತ ಬರುತ್ತೆ. ಇದು 2 ವಿಧದ HPV ಸ್ಟ್ರೈನ್ಸ್ ವಿರುದ್ಧ ನಮಗೆ ಪ್ರೊಟೆಕ್ಷನ್ ನೀಡುತ್ತೆ. ಇನ್ನು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ದಟ್ ಇಸ್ ಗಾರ್ಡಾಸಿಲ್ ಅಂತ ಹೇಳ್ತೀವಿ, ಅದು 4 ವಿಧದ HPV ಸ್ಟ್ರೈನ್ಸ್ ವಿರುದ್ಧ ನಮಗೆ ರಕ್ಷಣೆ ನೀಡುತ್ತೆ. ಈಗ ಹೊಸದಾಗಿ ನೋನಾವೆಲೆಂಟ್ ಅಂದರೆ ಗಾರ್ಡಾಸಿಲ್ 9 ಅಂತ ಇದೆ, ಅದು 9 ವಿಧದ HPV ಸ್ಟ್ರೈನ್ಸ್ ವಿರುದ್ಧ ನಮಗೆ ರಕ್ಷಣೆಯನ್ನು ನೀಡುತ್ತದೆ. ಈ ಎಲ್ಲ ವ್ಯಾಕ್ಸಿನ್ಗಳು ಕೂಡ ಅತ್ಯಂತ ಸುರಕ್ಷಿತವಾಗಿದ್ದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಯಾಕೆ ಅಂತ ಅಂದರೆ ಈ HPV ವ್ಯಾಕ್ಸಿನ್ಸಲ್ಲಿ ನಮಗೆ ಕ್ಯಾನ್ಸರ್ ಉಂಟು ಮಾಡುವಂತಹ HPV ಸ್ಟ್ರೈನ್ಸ್ ಒಳಗೊಂಡಿರೋದ್ರಿಂದ. ಮತ್ತು ಇದನ್ನು ಯಾರಲ್ಲಿ ಕೊಡಬಾರ್ದು ಅಂತ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಮಾತ್ರ ಈ ವ್ಯಾಕ್ಸಿನ್ಸ್ನ ಕೊಡೋದಿಲ್ಲ. ಅಲ್ಲದೆ ಬೇರೆ ಎಲ್ಲ ಮಹಿಳೆಯರು 45 ವರ್ಷದ ಒಳಗಿರೋರು ಈ ವ್ಯಾಕ್ಸಿನ್ನ ತಗೊಳ್ಬೋದು. ಮತ್ತು ಈ ವ್ಯಾಕ್ಸಿನ್ ಗಂಡು ಮಕ್ಕಳಿಗೂ ಅವಶ್ಯ ಇದೆಯಾ ಅಂದರೆ ಎಸ್, ಅವರು ಕೂಡ ತಗೋಬೋದು. ಯಾಕೆಂದರೆ ಈ HPV ವ್ಯಾಕ್ಸಿನ್ ಕೇವಲ ಗರ್ಭಕಂಠದ ಕ್ಯಾನ್ಸರ್ ಮಾತ್ರ ಅಲ್ಲ, ಗಂಟಲು ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್ನ ಕೂಡ ತಡೆಗಟ್ಟೋದ್ರಲ್ಲಿ ಸಹಕಾರಿಯಾಗಿರೋದ್ರಿಂದ ಅವರು ಕೂಡ ತಗೋಬೋದು. ಮತ್ತು ಇದರಿಂದ HPV ವ್ಯಾಕ್ಸಿನಿಂದ ತುಂಬ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ಅಂದರೆ, ಈಗ ನಾರ್ಮಲ್ ಆಗಿ ವ್ಯಾಕ್ಸಿನ್ ತೊಗೊಂಡಾಗ ಹೇಗೆ ನಮಗೆ ಜ್ವರ ಬರ್ಬೋದು ಅಥವಾ ಮೈಕೈ ನೋವು ಬರ್ಬೋದು ಅಷ್ಟೇ ಇರುತ್ತೆ. ಅದು ಬಿಟ್ಟು ಯಾವುದೇ ರೀತಿಯಾದಂಥ ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಈ ವ್ಯಾಕ್ಸಿನಿಂದ ಇರೋದಿಲ್ಲ. ಮತ್ತು ಇನ್ನೂ ಒಂದು ಏನು ಪ್ರಶ್ನೆ ಮೂಡ್ಬೋದು ಅಂದರೆ, ಈಗ ನಾವು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಮತ್ತು ನಾವು ಪ್ಯಾಪ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾ ಅಂತ ಅಂದರೆ ಎರಡೂ ಮಾಡಿಸ್ಕೊಳ್ಳೋದು ಉತ್ತಮ. ವ್ಯಾಕ್ಸಿನ್ನು ತಗೋಬೇಕು, ಅದ್ರ ಜೊತೆಗೆ ಕಾಲಕ್ಕೆ ಪರೀಕ್ಷೆ ಮಾಡಿಸೋದು ಕೂಡ ಉತ್ತಮ. ಯಾಕೆ ಅಂತಂದರೆ ಕ್ಯಾನ್ಸರ್ ಚಿಕಿತ್ಸೆಗಿಂತ ಅದನ್ನು ತಡೆಗಟ್ಟುವುದು ಬುದ್ಧಿವಂತಿಕೆ. ಸೊ HPV ಲಸಿಕೆ ಇಂದಿನ ನಿಮ್ಮ ನಿರ್ಧಾರ ನಾಳೆಯ ರಕ್ಷಣೆಗೆ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.